ಇತಿಹಾಸದಲ್ಲಿ 4-5 ದಶಕಗಳಿಂದ ಎಡಪಂಥೀಯ ರಾಜಕೀಯ ಪಕ್ಷಗಳು ಆ ರಾಜ್ಯವನ್ನು ಆಳ್ತಾ ಇದೆ. ಆದರೆ ಕೇರಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಮೇಯರ್ ಆಗಿ ವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರಕ್ಕೇರಿದೆ. ಕೇರಳದ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಒಂದು ಬಿಜೆಪಿ ಅಧಿಕಾರವನ್ನು ಗಿಟ್ಟಿಸಿಕೊಂಡಿರುವಂತಹದ್ದು. ಮೇಯರ್ ಆಗಿ ವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ತಿರುವನಂತಪುರಂ ಈಗಿನ ತ್ರಿವೇಂದ್ರಂ ಆ ಒಂದು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಬಿಜೆಪಿಯ ವ್ಯಕ್ತಿ ಅಥವಾ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಯುಡಿಎಫ್ ಅಭ್ಯರ್ಥಿ ಕೇವಲ 17 ಮತಗಳನ್ನು ಪಡೆದರೆ ಎಲ್ಡಿಎಫ್ ಅಭ್ಯರ್ಥಿ ಕೇವಲ 29 ಮತಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಆದರೆ ಬಿಜೆಪಿ 70 ಅಲ್ಲಿನ ಕೌನ್ಸಿಲರ್ಗಳ ಜೊತೆಗೆ ಒಬ್ಬ ಪಕ್ಷೇತರ ಅಭ್ಯರ್ಥಿ 71 ಸ್ಥಾನವನ್ನ ಅಥವಾ ಮತಗಳನ್ನ ಆ ಮತಗಳ ಬೆಂಬಲದೊಂದಿಗೆ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಕೇರಳದ ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರಕ್ಕೇರಿರುವಂತಹದ್ದು. ಅದರಲ್ಲೂ ವಿ ರಾಜೇಶ್ 50 ಬಿಜೆಪಿ ಕೌನ್ಸಿಲರ್ಗಳು ಮತ್ತು ಒಬ್ಬ ಸ್ವತಂತ್ರ ಸದಸ್ಯನ ಬೆಂಬಲವನ್ನು ಪಡೆದಿದ್ದಾರೆ. ಯುಡಿಎಫ್ ಅಭ್ಯರ್ಥಿ ಕೆಎಸ್ ಶಬರಿನಾಥನ್ ಕೇವಲ 17 ಮತಗಳನ್ನು ಪಡೆದರೆ ಎಲ್ಡಿಎಫ್ ಮೇಯರ್ ಅಭ್ಯರ್ಥಿ ಆರ್.ಪಿ. ಶಿವಾಜಿ 29 ಮತಗಳನ್ನು ಪಡೆದಿದ್ದಾರೆ. ಈ ಮೊದಲು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮತ್ತು ಕೊಡಂಗನೂರ್ ವಾರ್ಡ್ ಕೌನ್ಸಿಲರ್ ವಿ ರಾಜೇಶ್ ಅವರನ್ನ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಮೇಯರ್ ಹುದ್ದೆಗೆ ಹಾಗೂ ಕರುಮಂ ವಾರ್ಡ್ ಕೌನ್ಸಿಲರ್ ಜಿಎಸ್ ಆಶಾನಾಥ್ ಅವರನ್ನ ಉಪಮೇಯರ್ ಹುದ್ದೆಗೆ ಬಿಜೆಪಿ ಸೇರಿಸಿತ್ತು. ನೋಡಿ, ಕೇರಳದಲ್ಲಿ ಬಿಜೆಪಿ ಹಂತ ಹಂತವಾಗಿ ಗದ್ದುಗೆಯನ್ನು ಏರ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಪಂಚಾಯತ್ ಎಲೆಕ್ಷನ್ನಲ್ಲಿ ನಿರೀಕ್ಷೆಗೂ ಮೀರಿದ ವಿಜಯ ಬಿಜೆಪಿಗರ ಪಾಲಾಗಿದೆ. ತಿರುವನಂತಪುರಂ ಅಲ್ಲಿ ಬಿಜೆಪಿಗರ ಬಾಹುಳ್ಯ ಪ್ರದೇಶವೇ ಆದರೂ ಕೂಡ ಅಲ್ಲಿ ಈ ಬಾರಿ ಮೇಯರ್ ಆಗಿ ಬಿಜೆಪಿಯ ವ್ಯಕ್ತಿ ಆಯ್ಕೆ ಆಗ್ತಾರೆ ಅನ್ನುವಂಥ ಯಾವ ನಿರೀಕ್ಷೆಗಳು ಕೂಡ ಅಲ್ಲಿನ ಬಿಜೆಪಿ ನಾಯಕರಿಗಿರಲಿಲ್ಲ. ಅಂತೂ ಇಂತೂ ಬಿಜೆಪಿಯ ಅಭ್ಯರ್ಥಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕೇರಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಮೇಯರ್ ಆಗಿ ವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರಕ್ಕೇರಿದೆ. 50 ಬಿಜೆಪಿ ಕೌನ್ಸಿಲರ್ ಮತ್ತು ಒಬ್ಬ ಸ್ವತಂತ್ರ ಅಭ್ಯರ್ಥಿಯ ಬೆಂಬಲ ಪಡೆದ ರಾಜೇಶ್ ಯುಡಿಎಫ್ ಅಭ್ಯರ್ಥಿ ಕೇವಲ 17 ಮತಗಳನ್ನು ಪಡೆದರೆ ಎಲ್ಡಿಎಫ್ ಅಭ್ಯರ್ಥಿ ಕೇವಲ 29 ಮತಗಳನ್ನು ಪಡೆದಿದ್ದಾರೆ. ಒಟ್ಟಾರೆ ಮೊದಲ ಬಾರಿಗೆ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಗದ್ದುಗೆಗೆ ಏರಿದೆ ಅಲ್ಲಿನ ಬಿಜೆಪಿ ಅಧಿಕಾರವನ್ನು ಗಿಟ್ಟಿಸಿಕೊಂಡಿದೆ. ಮೇಯರ್ ಆಗಿ ಅರ್ಥಾತ್ ಅಲ್ಲಿನ ಅಧಿಕೃತವಾಗಿ ಮೇಯರ್ ವಿ ರಾಜೇಶ್ ಅವರು ಆಯ್ಕೆಯಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.